ಹೆಲೋ ಎವ್ರಿವನ್. ನಮಸ್ಕಾರ. ನಾನು ನಿಮ್ಮ ಅಭಿಷೇಕ್ ಮಾತಾಡ್ತಾ ಇರೋದು. ನಿಮಗೆ ತುಂಬ ಜನಕ್ಕೆ ಇವಾಗ 2026 ಸೊ ನಿಮಗೆಲ್ಲ ಆಲ್ರೆಡಿ ಐಡಿಯಾ ಇರುತ್ತೆ. ಮಾರ್ಕೆಟಲ್ಲಿ ಯಾವ ಥರ ಜಾಬ್ ತೊಗೊಳ್ಳೋದು ತುಂಬ ಕಷ್ಟ ಇದೆ. ಇಂಥ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನೀವು ಯಾವ ಥರ ಜಾಬ್ ತೊಗೋಬೋದು. ಆ್ಯಂಡ್ ಮೋರ್ ಓವರ್ ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತು, ತುಂಬ ಜನ ಗ್ರ್ಯಾಜುಯೇಟ್ಸ್ ಎಲ್ಲ ಔಟ್ಪುಟ್ ಆಗ್ತಾನೆ ಇರ್ತಾರೆ ಇಯರ್ ಬೈ ಇಯರ್. ಈ ಥರ ಕಾಂಪಿಟೇಟಿವ್ ಇರಬೇಕಾದ್ರೆ ನಿಮಗೆ ಏನಕ್ಕೆ ಜಾಬ್ ಕೊಡಬೇಕು ಕಂಪನಿಯವರು. ಇದು ಎಲ್ಲದರ ಬಗ್ಗೆನೂ ನಾನು ಇವತ್ತು ಮಾತಾಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ಆ್ಯಕ್ಚುಲಿ ಏನಂದರೆ, ನೀವು 2026 ಕೂಡ ನಿಮಗೆ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಐಡಿಯಾ ಇಲ್ಲ. ಯಾವ ಥರ ಜಾಬ್ಗೂ ತುಂಬ ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ ಅಂದರೆ, ಇಟ್ ಇಸ್ ಎ ವೆರಿ 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 ಬಿಗ್ ಮ್ಯಾಟರ್. ಯು ಹ್ಯಾವ್ ಟು ಲರ್ನ್ ಫಸ್ಟ್. ಯಾವ ಸಾಫ್ಟ್ವೇರ್ಗೆ ತುಂಬ ಡಿಮ್ಯಾಂಡ್ ಇದೆ, ಯಾವುದಕ್ಕೆ ತುಂಬ ಜಾಬ್ ಸಿಗ್ತಾ ಇದೆ, ಮಾರ್ಕೆಟಲ್ಲಿ ಏನು ರನ್ನಿಂಗಲ್ಲಿದೆ, ನಾವು ಏನನ್ನ ಕಲಿಯೋದ್ರಿಂದ ನಮ್ಮ ಒಂದು ಲೈಫ್ನ, ನಮ್ಮ ಒಂದು ಕರಿಯರ್ನ ಗ್ರೋ ಮಾಡ್ಕೋಬೋದು ಅನ್ನೋ ಒಂದು ಬ್ರೀಫ್ ಐಡಿಯಾ ನಿಮ್ಗೆ ಇರಬೇಕು ಗೈಸ್. ಇಲ್ಲಾಂದರೆ ಕರಿಯರ್ನ ಸೆಟಲ್ ಮಾಡ್ಕೊಳೋದು ತುಂಬ ಕಷ್ಟ ಇರುತ್ತೆ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಕಂಪ್ಲೀಟಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಾವು ವಿಡಿಯೋದಲ್ಲಿ ಕೊನೆಯಲ್ಲಿ ನಂಬರ್ ಕೂಡ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕಾಂಟ್ಯಾಕ್ಟ್ನ ಮಾಡ್ಬೋದು. ಏನೇ ಡೌಟ್ಸ್ ಇದ್ದರೂ ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಗೈಸ್. ಎಸ್, ನಾವು ಇವಾಗ 2026 ಅದೆಲ್ಲರಿಗೂ ನಿಮಗೆ ಗೊತ್ತೇ ಇದೆ. ಈ ಥರ 2026 ಸಿಚುವೇಶನ್ಸಲ್ಲಿ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸಲ್ಲಿ ಯಾವ ಥರ ಜಾಬ್ ಲಾಸ್ ಆಗ್ತಾ ಇದೆ, ಲೇ ಆಫ್ಸ್ ಆಗ್ತಾ ಇದೆ, ಆ್ಯಂಡ್ ತುಂಬ ಜನಕ್ಕೆ ಜಾಬ್ ಸಿಗ್ತಾ ಇಲ್ಲ, ತುಂಬ ಜಾಬ್ಸ್ನ ರೀಪ್ಲೇಸ್ ಮಾಡ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ನೀವು ತುಂಬ ಕೇಳಿರ್ತೀರ ಮಾರ್ಕೆಟಲ್ಲಿ, ಆ್ಯಂಡ್ ಕೆಲವರು ಫೇಸ್ ಕೂಡ ಮಾಡಿರ್ತೀರ. ನೀವು ಜಾಬ್ ಸೆಕ್ಯೂರ್ ಮಾಡ್ಕೋಬೇಕು ಅಥವಾ ನಿಮ್ಮ ಕರಿಯರ್ನ ಗ್ರೋತ್ ಮಾಡ್ಕೋಬೇಕು, ತುಂಬ ಹೈ ಲೆವೆಲ್ ಪ್ಯಾಕೇಜ್ಗೆ ಹೋಗಬೇಕು, ಆ್ಯಂಡ್ non-IT ಇಂದ IT ಸ್ವಿಚ್ ಆಗಬೇಕು. ಈ ಥರ ಎಲ್ಲ ತುಂಬ ಕನಸುಗಳನ್ನ ಕಟ್ಕೊಂಡಿರ್ತೀರ, ರೈಟ್? ಅದಕ್ಕೆಲ್ಲ ನಿಮಗೆ ಒಂದು ಒಳ್ಳೆಯ ಅಪಾರ್ಚುನಿಟಿ ಏನಪ್ಪ ಅಂದರೆ, ನೀವು SAPನ ಕಲಿಯೋದ್ರಿಂದ ನಿಮ್ಮ ಕರಿಯರ್ನ ತುಂಬ ನೀಟಾಗಿ ಗ್ರೂವ್ ಮಾಡ್ಕೋಬೋದು. SAPಲಿ ಕೂಡ ತುಂಬ ಅದರ್ ಮಾಡಲ್ಸ್ ಇದೆ ಗೈಸ್. ನಾಟ್ ಓನ್ಲಿ SAP, FICO ಆರ್ MM. ಅದು ಬಿಟ್ಬಿಟ್ಟು ಕೂಡ ತುಂಬ ಮಾಡಲ್ಸ್ ಇದೆ. ಅದರಲ್ಲಿ ನಿಮಗೆ ತುಂಬ ಡಿಮ್ಯಾಂಡ್ ಇರೋ ಮಾಡಲ್ ಅಂದರೆ SAP FICO. ಏನಕ್ಕೆ FICOಗೆ ತುಂಬ ಡಿಮ್ಯಾಂಡ್ ಇದೆ, ಏನಕ್ಕೆ FICOನ ಯಾವುದೇ ಆಗಿರ್ಬೋದು ಅಥವಾ ಯಾವುದೇ ಟೂಲ್ ಬಂದ್ರೂ ರೀಪ್ಲೇಸ್ ಮಾಡೋದಕ್ಕಾಗೋದಿಲ್ಲ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ನಿಮಗೆ SAP ಅನ್ನೋದು ಒಂದು ERP ಸಾಫ್ಟ್ವೇರ್, ಅಂದರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಸಾಫ್ಟ್ವೇರ್. ಯಾವುದೇ ಬಿಸ್ನೆಸ್ ಹೋದ್ರೂ, ಯಾವುದೇ ಒಂದು ಕಂಪನಿ ಆದ್ರೂ ಕೂಡ ಅವರಿಗೆ ವಿತೌಟ್ ಸಾಫ್ಟ್ವೇರ್ ಅವರ ಅಕೌಂಟ್ಸ್ ಆಗಿರ್ಬೋದು, ಅವರ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಬಿಸ್ನೆಸ್ಗೂ ಒಂದು ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಥವಾ ಸ್ಮಾಲ್ ಆರ್ಗನೈಸೇಷನ್ಸ್ ಆದರೆ ನಾರ್ಮಲ್ ಆಗಿ ಟ್ಯಾಲಿ ಯೂಸ್ ಮಾಡ್ತಾ ಇರ್ತಾರೆ. ಅದಕ್ಕಿಂತ ಸ್ವಲ್ಪ ಹೈ ಲೆವೆಲ್ ಆರ್ಗನೈಸೇಷನ್ಸ್ ಅಂತಂದರೆ ಒರಾಕಲ್ ಯೂಸ್ ಮಾಡ್ತಾ ಇರ್ತಾರೆ. ಅದಕ್ಕಿಂತ ತುಂಬ ದೊಡ್ಡ ಕಂಪನೀಸ್ ಎಲ್ಲ ಮೊದಲೆಲ್ಲ ಒರಾಕಲಲ್ಲಿದ್ದರು, ಡೈನಾಮಿಕ್ 365 ಟ್ಯಾಲಿಲಿದ್ದರು. ಈ ಥರ ಬೇರೆ ಬೇರೆ ಸಾಫ್ಟ್ವೇರ್ಸ್ನ ಯೂಸ್ ಮಾಡ್ತಾ ಇದ್ದವರು ಕೂಡ ಇವಾಗೆಲ್ಲ ಕ್ಲೋಸ್ ಆಗಿಬಿಟ್ಟು ಕಂಪ್ಲೀಟ್ಲಿ SAPಗೆ ಸ್ವಿಚ್ ಆಗ್ತಾ ಇದ್ದಾರೆ. ಏನಕ್ಕೆ SAP ಸ್ವಿಚ್ ಆಗ್ತಾ ಇದ್ದಾರೆ? ಇಷ್ಟೆಲ್ಲ ಅಡ್ವಾಂಟೇಜ್ ಇದೆ SAPಯಿಂದ ಅಂದರೆ ತುಂಬ ಅಡ್ವಾಂಟೇಜ್ ಇದೆ ಗೈಸ್. ಬಿಸ್ನೆಸ್ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದರೆ ದೇ ವಿಲ್ ಆಲ್ವೇಸ್ ಲುಕ್ ಇಟ್ ಫಾರ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಒನ್ ಟೈಮ್ ಇನ್ವೆಸ್ಟ್ ಮಾಡಿಬಿಟ್ಟು ಅದನ್ನ ಲಾಂಗ್ ಟರ್ಮ್ ಆಗಿ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಬಿಸ್ನೆಸ್ ಮ್ಯಾನ್ಗಳ ಮೈಂಡ್ಸೆಟ್ ಯಾವತ್ತೂ ಪ್ರಾಫಿಟ್ ಮಾಡೋದು ಮೇನ್ ಇಂಟೆನ್ಷನ್ ಆಗಿರುತ್ತೆ. ಅದ್ರ ಬಗ್ಗೆ ನಿಮಗೆಲ್ಲ ಕ್ಲಿಯರಾಗಿ ಗೊತ್ತಿರಬೇಕು, ರೈಟ್? ಈ ಥರ ಇದ್ದಾಗ SAP FICOಗೆ ಇನ್ವೆಸ್ಟ್ ಮಾಡೋದ್ರಿಂದ ಅವರು ತುಂಬ ಮನಿನ ಸೇವ್ ಮಾಡ್ತಾರೆ. ಯಾವ ಥರ ಸೇವ್ ಮಾಡ್ತಾರೆ ಮನಿನ SAP FICOಗೆ ಒಂದು ಬಿಸ್ನೆಸ್ ಇನ್ವೆಸ್ಟ್ ಮಾಡೋದ್ರಿಂದ ಅಂದರೆ, ಫಾರ್ ಎಕ್ಸಾಂಪಲ್, ಇವಾಗ SAP ಬಿಟ್ಟು ಬೇರೆ ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಅಥವಾ ಯಾವುದೇ ERP ಸಾಫ್ಟ್ವೇರ್ನ ಕೂಡ ಒಂದು ಕಂಪ್ನಿಯವರು ಬೈ ಮಾಡಿದ್ರೆ ಅವರು ಮೇಂಟೆನೆನ್ಸ್ ಅಥವಾ ಸಪೋರ್ಟ್ಗೆ ಮತ್ತು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಮೋರ್ ಓವರ್, ಒಂದು ಕಂಪ್ನಿಲಿರ್ತಕ್ಕಂಥ ಕಂಪ್ಲೀಟ್ ಬಿಸ್ನೆಸ್ನ ಎಲ್ಲ ಬಿಸ್ನೆಸ್ನು ಒಂದೇ ಸಾಫ್ಟ್ವೇರ್ಲಿ ಆ್ಯಡ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಇಟ್ ಇಸ್ ಓನ್ಲಿ ಪಾಸಿಬಲ್ ವಿತ್ SAP, ಬಿಕಾಸ್ ಅದರ್ ಸಾಫ್ಟ್ವೇರ್ಸ್ ಲೈಕ್ ಟ್ಯಾಲಿ, ಒರಾಕಲ್ ಅಥವಾ ಯಾವುದೇ ಬೇರೆ ಸಾಫ್ಟ್ವೇರ್ಸ್ ಇರ್ಬೋದು. ನೀವು ಆಲ್ರೆಡಿ ಕೆಲವೊಂದು ಸಾಫ್ಟ್ವೇರ್ ವರ್ಕ್ ಕೂಡ ಮಾಡಿರ್ಬೋದು. ನಿಮಗೆ ನೀವೇ ಕೇಳ್ಕೊಳ್ಳಿ. ಪ್ರತಿಯೊಂದು ಕಂಪ್ಲೀಟ್ ಡೊಮೈನು ಕೂಡ ನೀವು ಟ್ಯಾಲಿಲಿ ಆ್ಯಡ್ ಆನ್ ಮಾಡೋದಕ್ಕಾಗುತ್ತಾ? ಕಂಪ್ಲೀಟ್ ನಿಮ್ದು ಎಲ್ಲ ಬಿಸ್ನೆಸ್ ಪ್ರೊಸೆಸ್ ಅಥವಾ ಬಿಸ್ನೆಸ್ ಫಂಕ್ಷನಾಲಿಟೀಸ್ನ ನೀವು ನಿಮ್ಮ ಟ್ಯಾಲಿ ಅಥವಾ ಒರಾಕಲಲ್ಲಿ ಆ್ಯಡ್ ಮಾಡೋದಕ್ಕಾಗುತ್ತಾ? ಒಂದು ಸಲ ನೀವೇ ಥಿಂಕ್ ಮಾಡಿ. ನಿಮ್ಮ ಕಂಪನಿಲಿ ಟ್ಯಾಲಿ, ಅಪಾರ್ಟ್ ಫ್ರಮ್ ಒರಾಕಲ್, ತುಂಬ ಮಲ್ಟಿಪಲ್ ಸಾಫ್ಟ್ವೇರ್ಸ್ ಇರುತ್ತೆ. ವೆದರ್ ಇಟ್ಸ್ ಫಾರ್ ಸೆಕ್ಯೂರಿಟಿ ಪರ್ಪಸ್ ಆರ್ ಎಲ್ಸ್ HR ಮೇಂಟೆನೆನ್ಸ್, ಪೇರೋಲ್ ಮೇಂಟೆನೆನ್ಸ್, ಅಥವಾ ಪ್ಲಾಂಟ್ ಮೇಂಟೆನೆನ್ಸ್ ಅಥವಾ ಅಸೆಟ್ ಮ್ಯಾನೇಜ್ಮೆಂಟ್, ಇದಕ್ಕೆಲ್ಲ, ಅಥವಾ ವೆಂಡರ್ ಮ್ಯಾನೇಜ್ಮೆಂಟ್, ಈ ಥರ ತುಂಬ ಅದರ್ ಡೊಮೇನ್ಸ್ಗೆ ಬೇರೆ ಬೇರೆ ರೀತಿಯ ಸಾಫ್ಟ್ವೇರ್ಸ್ನ ಮೇಂಟೈನ್ ಮಾಡಿರ್ತಾರೆ. ಈ ಥರ ಅವರು ಮಲ್ಟಿಪಲ್ ಸಾಫ್ಟ್ವೇರ್ಸ್ನ ಬೈ ಮಾಡಬೇಕು ಅಂದರೆ ತುಂಬ ಕಾಸ್ಟ್ ಆಗುತ್ತೆ. ಮೋರ್ ಓವರ್, ಆ ಸಾಫ್ಟ್ವೇರ್ಸ್ನ ಬೈ ಮಾಡಿದ್ಮೇಲೆ ಮತ್ತೆ ಆ ಸಾಫ್ಟ್ವೇರ್ಸ್ನ ಮೇಂಟೆನೆನ್ಸ್ ಕೂಡ ಮಾಡಬೇಕಾಗುತ್ತೆ. ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್, ನೀವು ಯಾವ್ದಾದ್ರು ಒಂದು ಮೊಬೈಲ್ ತೊಗೊಳ್ತೀರ ಅಂತ ಇಟ್ಕೊಳ್ಳಿ. ಆ ಮೊಬೈಲ್ ತೊಗೊಂಡ್ರೆ ನೀವು ತೊಗೊಂಡ ತಕ್ಷಣ ನೀವು ಕಂಪ್ಲೀಟಾಗಿ ಒಂದು ಸಲ ಇನ್ವೆಸ್ಟ್ಮೆಂಟ್ ಅಂತ ಸುಮ್ಮನಾಗ್ಬಿಡ್ತೀರಾ? ಇಲ್ಲ. ಅದ್ರ ಜೊತೆ ನಿಮಗೆ ಅಡಿಷನಲ್ ಆಗಿ ನಿಮಗೆ ಸ್ಕ್ರೀನ್ ಗಾರ್ಡ್ ಬೇಕು, ಆ್ಯಂಡ್ ನಿಮಗೆ ಬ್ಯಾಕ್ ಪೌಚ್ ಬೇಕು, ಆ್ಯಂಡ್ ಒಳ್ಳೆ ಚಾರ್ಜರ್ ಬೇಕು, ಒಳ್ಳೆ ಹೆಡ್ಫೋನ್ ಬೇಕು, ಒಳ್ಳೆ ಬ್ಲೂಟೂತ್ ಬೇಕು, ರೈಟ್? ಅದೇ ಥರ ನಿಮಗೆ ಏನಾದರೂ ಇಶ್ಯೂ ಬಂದರೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಿಮ್ಗೆ ಏನು ಬೇಕು?
ಕಸ್ಟಮರ್ ಸಪೋರ್ಟ್ ಟೀಮ್ ಬೇಕು, ಕಸ್ಟಮರ್ ಕೇರ್ ಬೇಕು, ಅಥವಾ ಸರ್ವಿಸ್ ಸೆಂಟರ್ ಬೇಕು, ರೈಟ್. ಸೊ ನೀವು ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡ್ರು ಕೂಡ ಅದಕ್ಕೆ ಕಸ್ಟಮರ್ ಸಪೋರ್ಟ್ ಅಥವಾ ಸರ್ವಿಸ್ ಅನ್ನೋದು ಇದ್ದೇ ಇರುತ್ತೆ ಗೈಸ್. ಸೊ ಅದೇ ಥರ ನೀವು ಮಲ್ಟಿಪಲ್ ಪ್ರಾಡಕ್ಟ್ಸ್ನ ತಗೊಂಡಾಗ ಅದಕ್ಕೆ ಅದರದೇ ಆದ ಸಾಫ್ಟ್ವೇರ್ಸ್ ಅಥವಾ ಅದರದೇ ಆದ ಸಪ್ರೇಟ್ ಕಸ್ಟಮರ್ ಸೆಂಟರ್ಸ್ ಇದ್ದೇ ಇರುತ್ತೆ. ಸೊ ಈ ಥರ ನೀವು ಮಲ್ಟಿಪಲ್ ಸಾಫ್ಟ್ವೇರ್ಸ್ನ ತೊಗೊಂಡು ಮೇಂಟೆನೆನ್ಸ್ ಮಾಡೋದು ಬಿಸ್ನೆಸ್ಗೆ ತುಂಬ ಕಷ್ಟ ಆಗುತ್ತೆ. ಅದೇ ಅವರು SAPಯಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಇಟ್ ಇಸ್ ಅ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮೋರ್ ಓವರ್ ಇಟ್ ಇಸ್ ಅ ಯೂನಿಫೈಡ್ ಪ್ಲಾಟ್ಫಾರ್ಮ್. ಯೂನಿಫೈಡ್ ಪ್ಲಾಟ್ಫಾರ್ಮ್ ಅಂದರೆ ಏನು? ಸೊ ಕಂಪ್ಲೀಟ್ ಎಲ್ಲ ಬಿಸ್ನೆಸ್ ಫಂಕ್ಷನಾಲಿಟೀಸ್ನು ಕೂಡ ಒಂದೇ ಸಾಫ್ಟ್ವೇರಲ್ಲಿ ಅವರು ಇಂಟಿಗ್ರೇಟ್ ಮಾಡ್ಬೋದು. ಒಂದೇ ಸಾಫ್ಟ್ವೇರ್ ಇಂಟಿಗ್ರೇಟ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜ್ ಇರುತ್ತೆ ಬಿಸ್ನೆಸ್ಗೆ? ಅವರು ಮನಿ ಸೇವ್ ಮಾಡೋದು ಒಂದೇ ಅಲ್ಲ, ಟೈಮ್ ಕೂಡ ತುಂಬ ಸೇವ್ ಮಾಡ್ತಾರೆ. ಬಿಕಾಸ್ ಎಲ್ಲ ರಿಪೋರ್ಟ್ಸು ಕೂಡ ನಿಮಗೆ SAPಯಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ. ಸೊ ರಿಯಲ್ ಟೈಮ್ ಇನ್ಸೈಟ್ಸ್ನ ಕೂಡ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ನಿಮಗೆ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಅಥವಾ ಮಾರ್ಕೆಟ್ ಚೇಂಜಸ್ ಪ್ರಕಾರ, ಸೊ ಯಾವ್ಯಾವ ಥರ ನಿಮಗೆ ಮಾರ್ಕೆಟ್ ಚೇಂಜಸ್ ಆಗ್ತಾ ಇರುತ್ತೆ ಅಥವಾ ಯಾವ ಥರ ನಿಮಗೆ ಮಾರ್ಕೆಟ್ ಗ್ರೋತ್ ಆಗ್ತಾ ಇರುತ್ತೆ, ಸೊ ಆ್ಯಸ್ ಪರ್ ದಟ್ ನೀವು ಕೂಡ ರಿಕ್ವೈರ್ಮೆಂಟ್ ಮುಖಾಂತರ ಚೇಂಜಸ್ ಕೂಡ ಮಾಡ್ಕೋಬೋದು. SAP ಸಿಸ್ಟಮ್ ಅಂದ್ಬಿಟ್ಟು ತುಂಬ ಫ್ಲೆಕ್ಸಿಬಲ್ ಆಗಿದೆ. ಸೊ ಬೇರೆ ಸಾಫ್ಟ್ವೇರ್ ಥರ ಇಟ್ ಇಸ್ ನಾಟ್ ಓನ್ಲಿ ಲಿಮಿಟೆಡ್ ಟು ದ ಪರ್ಟಿಕ್ಯುಲರ್ ಸಾಫ್ಟ್ವೇರ್. ಸೊ ಯು ಕ್ಯಾನ್ ಇಂಟಿಗ್ರೇಟ್ ಎನಿ ಅದರ್ ಟೂಲ್ ಆರ್ ಎನಿ ಅದರ್ ಸಾಫ್ಟ್ವೇರ್ ವಿತ್ SAP. ಸೊ ಈ ಥರ ಇರೋದ್ರಿಂದ ಎಲ್ಲ ಬಿಸ್ನೆಸ್ ಅವರು ಕೂಡ SAPಗೆ ಇವಾಗ ಆ್ಯಡ್ ಆಗ್ತಾ ಇದ್ದಾರೆ ಗೈಸ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ ಇವಾಗ ಮೀಡಿಯಮ್ ಅಂಡ್ ಲೋವರ್ ಲೆವೆಲ್ ಆರ್ಗನೈಸೇಷನ್ಸ್ ಕೂಡ SAPನೇ ಯೂಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ಲಲಿತಾ ಜ್ಯುವೆಲರ್ಸ್ ಇರ್ಬೋದು, ಕಲ್ಯಾಣ್ ಜ್ಯುವೆಲರ್ಸ್ ಇರ್ಬೋದು, ಅಥವಾ ನಂದಿನಿ ಮಿಲ್ಕ್ ಇರ್ಬೋದು, ಅಥವಾ ಇವಾಗ ನಮ್ಮದು ಬೆಸ್ಕಾಮ್ ಇರ್ಬೋದು, KPTCL ಇರ್ಬೋದು. ಸೊ ಇವೆಲ್ಲ ಕಂಪನೀಸು ಕೂಡ SAP FICOನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಇವೆಲ್ಲ ಕಂಪನೀಸಲ್ಲೂ ಕೂಡ ಆಲ್ರೆಡಿ 3-4 ಇಯರ್ಸಿಂದ SAP ರನ್ ಆಗ್ತಾ ಇದೆ ಗೈಸ್. ಸೊ ಈ ಥರ ಇದ್ದಾಗ ನೀವೇ ಯೋಚನೆ ಮಾಡಿ ಎಷ್ಟು ಡಿಮ್ಯಾಂಡ್ ಇದೆ SAP FICOಗೆ ಅಂತ. ಆ್ಯಂಡ್ ಮೋರ್ ಓವರ್ ನಿಮಗೆ ಇದನ್ನ AI ಕೂಡ ರೀಪ್ಲೇಸ್ ಮಾಡೋದಕ್ಕಾಗಲ್ಲ. ಏನಕ್ಕೆ AI ರೀಪ್ಲೇಸ್ ಮಾಡೋದಕ್ಕಾಗಲ್ಲ ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್ ಸಿನಾರಿಯೋಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಸೊ ಯಾವುದೇ ಒಂದೇ ರೀತಿ ಸಿನಾರಿಯೋಸ್ ಅಥವಾ ಒಂದೇ ರೀತಿ ಬಿಸ್ನೆಸ್ ಯಾರೂ ರನ್ ಮಾಡೋದಿಲ್ಲ. ಅವ್ರದ್ದೇ ಆದ ಬಿಸ್ನೆಸ್ ಇರುತ್ತೆ, ಅವ್ರದ್ದೇ ಆದ ಸ್ಟ್ರಾಟಜೀಸ್ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ನಾವೇನು ಮಾಡಬೇಕಾಗುತ್ತೆ, ಸಿಸ್ಟಮಲ್ಲಿ ಕಾನ್ಫಿಗರೇಷನ್ಸ್ನ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇದೆಲ್ಲ ಪಾಸಿಬಿಲಿಟೀಸ್ ಬಂದ್ಬಿಟ್ಟು ನಿಮಗೆ SAPಲಿ ಮಾತ್ರನೇ ಇರೋದು. ಅದರಿಂದ ನೀವು 2026ಅಲ್ಲಿ SAPನ ಕಲಿಯೋದ್ರಿಂದ ನಿಮ್ಮ ಕರಿಯರ್ನ ತುಂಬ ಚೆನ್ನಾಗಿ ಗ್ರೋ ಮಾಡ್ಕೋಬೋದು. ಆ್ಯಂಡ್ ಮೋರ್ ನಿಮಗೆ ಒಳ್ಳೆ ಜಾಬ್ ಆಪರ್ಚುನಿಟೀಸ್ ಕೂಡ ತುಂಬ ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ನಾವು ಕೂಡ ನಿಮಗೆ ಗೈಡ್ ಮಾಡ್ತೀವಿ ಯಾವ ಥರ ಜಾಬ್ ತೊಗೋಬೇಕು, ಸೊ ಯಾವ ಥರ ನೀವು SAP FICOನ 2 months ಆಫ್ ಡ್ಯೂರೇಷನ್ಸಲ್ಲಿ ಕಲಿಬೋದು. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ನಾವು ಡೆಮೋಸ್ಟ್ರೇಷನ್ ಕೂಡ ಕಂಡಕ್ಟ್ ಮಾಡ್ತೀವಿ, ಅದರಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಯು ಗೈಸ್ ಕ್ಯಾನ್ DM ಮೀ, ಯು ಗೈಸ್ ಕ್ಯಾನ್ ಮೆಸೇಜ್ ಆರ್ ಕಾಲ್ ಮೀ. ಓಕೆ, ಸೊ ನಾನು ನಿಮಗೆ ಗೈಡ್ ಮಾಡ್ತೀನಿ ಯಾವ ಥರ ನೀವು ಈ 2 months ಆಫ್ ಡ್ಯೂರೇಷನ್ಸಲ್ಲಿ ಕಲಿಬೇಕು SAP FICOನ, ಯಾವ ಥರ ನೀವು ಕರಿಯರ್ನ ಚೇಂಜ್ ಮಾಡ್ಕೋಬೋದು ಅನ್ನೋದು. ಓಕೆ, ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಕೆಳಗಡೆ ನಾನು ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ, ಜೆನ್ಯೂನ್ ಇಂಟ್ರೆಸ್ಟ್. ಬಿಕಾಸ್ ತುಂಬ ಜನ ಕಲಿಬೇಕು ಅನ್ನೋ ಪ್ಲ್ಯಾನ್ ಮಾತ್ರ ಇಟ್ಕೊಂಡಿರ್ತಾರೆ, ಅದನ್ನ ಎಕ್ಸಿಕ್ಯೂಟ್ ಮಾಡೋದೇ ಇಲ್ಲ. ತುಂಬ ಜನ ನನ್ನ ಜೊತೆಯಲ್ಲಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದವರು ಕೂಡ ತುಂಬ ಪ್ಲ್ಯಾನ್ಸ್ ಮಾಡಿದ್ದಾರೆ, ಬಟ್ ಜಸ್ಟ್ ಓವರ್ ಓನ್ಲಿ ಅಲ್ಲೇ ಸ್ಟಕ್ ಆಗಿದ್ದಾರೆ. ಸೊ ನೀವು ಕೂಡ ಆ ಥರ ಮಾಡ್ಕೋಬೇಡಿ. ನಮಗೆ ಗೈಡ್ ಮಾಡೋರು ಕೂಡ ಯಾರೂ ಇರಲಿಲ್ಲ. ಅಟ್ಲೀಸ್ಟ್ ನಾನು ಇವಾಗ ನಿಮ್ಗೆ ಒಂದು ಪ್ಲಾಟ್ಫಾರ್ಮಿಂದ ಗೈಡ್ ಕೂಡ ಮಾಡ್ತಾ ಇದ್ದೀನಿ. ಸೊ ನಮಗೆ ಆ ಟೈಮಲ್ಲಿ ಯಾರು ಗೈಡ್ ಮಾಡಿರಲಿಲ್ಲ. ಸೊ ಬಟ್ ಬೈ ಲ್ಯಾಕ್ ವಿ ಹ್ಯಾವ್ ಗಾಟ್ ಎ ಚಾನ್ಸ್ ಟು ಎಂಟರ್ ಇಂಟು ದ SAP. ಸೊ ದಟ್ ಇಸ್ ದ ರೀಸನ್ ನಾವು ಕೂಡ ಇವಾಗ ತುಂಬ ಜನಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ SAP FICOದು ಕನ್ನಡ ಕೋಚಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಮೋರ್ ಓವರ್ ಕನ್ನಡದಲ್ಲಿ ಯಾರು ತುಂಬ ಜನ ನಿಮಗೆ SAPನ ಟ್ರೈನ್ ಮಾಡೋದಿಲ್ಲ. ಆ್ಯಂಡ್ ಮೋರ್ ಓವರ್ ನಮ್ಮದು ಇಂಟೆನ್ಷನ್ ಮೇಯ್ನ್ ಏನು ಅಂದರೆ ಕನ್ನಡದವ್ರನ್ನ IT ಫೀಲ್ಡ್ಗೆ ತೊಗೊಂಬರ್ಬೇಕು ಅನ್ನೋದು. ನಿಮಗೆ ಆಲ್ರೆಡಿ ಗೊತ್ತಿದೆ, ಬೆಂಗಳೂರು ಅಂತ ಬಿಗ್ IT ಹಬ್ಬಲ್ಲಿ, ಸೊ ಇನ್ ಇಂಡಿಯನ್ ಬಿಗ್ IT ಹಬ್ ಇಟ್ ಇದೆ. ಸೊ ಈ ಥರ ಬಿಗ್ IT ಹಬ್ಬಲ್ಲಿ ಇದ್ರೂ ಕೂಡ ನಮ್ಮ ಕನ್ನಡದವ್ರು ತುಂಬ ಜನ ಯಾರೂ IT ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇಲ್ಲ. ಬಿಕಾಸ್ ನಾವೆಲ್ಲ ಆಪರ್ಚುನಿಟೀಸ್ನು ಕೂಡ ಬೇರೆ ಸ್ಟೇಟ್ಸ್ ಅವರಿಗೆ ಕೊಟ್ಬಿಟ್ಟಿದ್ದೀವಿ. ಸೊ ಈ ಥರ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಅಟ್ಲೀಸ್ಟ್ ನೆಕ್ಸ್ಟ್ ಜನ್ರೇಷನ್ಸ್ ಅವ್ರಿಗೆ ಹೆಲ್ಪ್ ಆಗಲಿ. ಸೊ ನೆಕ್ಸ್ಟ್ ಬರೋರಾದ್ರೂ ಅಟ್ಲೀಸ್ಟು ಸೊ ಇನ್ನೊಬ್ಬ IT ಕಂಪ್ನಿಗೆ ಇನ್ವಾಲ್ವ್ ಆಗಲಿ, ಆ್ಯಡ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಸೊ ನಾವು ಇದನ್ನು ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿರೋದು. ನಿಮಗೆ ಆಲ್ರೆಡಿ ಗೊತ್ತಿದೆ, ತುಂಬ ಜನ ತಮಿಳ್ನಾಡು, ಆಂಧ್ರ ಅಥವಾ ನಾರ್ತಿಂದ ಬಂದ್ಬಿಟ್ಟು ಸೊ ಇಲ್ಲೆಲ್ಲ ಲೈಫ್ನ ಸೆಟಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ವಿ ಆರ್ ಆ್ಯಸ್ ಎ ಕನ್ನಡಿಗರ್ಸ್, ನಾವು ಕನ್ನಡಿಗರ್ಸ್ ಆಗ್ಬಿಟ್ಟು ನಾವು ಕನ್ನಡದಲ್ಲಿ ಕಲಿತೀವೋ ಬಿಡ್ತೀವೋ ಸೆಕೆಂಡ್ರಿ, ನಾವು ಫಸ್ಟ್ ಆಫ್ ಆಲ್ ಸ್ಕಿಲ್ ಅಪ್ಪೇ ಆಗ್ತಾಯಿಲ್ಲ. ಇದೇ ಮೇಯ್ನ್ ಪ್ರಾಬ್ಲಮ್ ಆಗಿರೋದು. ಓಕೆ, ಫಸ್ಟ್ ವಿ ಹ್ಯಾವ್ ಟು ಸ್ಕಿಲ್ ಅಪ್. ನಾನು SAP FICOನೇ ಕಲಿಬೇಕು ನೀವು ಅಂತ ಹೇಳ್ತಾ ಇಲ್ಲ, ನೀವು ಯಾವ್ದು ಬೇಕಾದ್ರೂ ಕಲೀಲಿ. ಬಟ್ ನಿಮ್ಮ ಒಂದು ಸ್ಕಿಲ್ಸ್ನ ಯಾವಾಗಲೂ ನೀವು ಅಪ್ಗ್ರೇಡ್ ಆಗಿಟ್ಕೊಳ್ಳಿ. ಸೊ ಸ್ಕಿಲ್ಸ್ ಅಪ್ಗ್ರೇಡ್ ಆಗಿದರೆ ನಿಮಗೆ ಅಪಾರ್ಚುನಿಟೀಸ್ ತಾನಾಗಿ ಬರುತ್ತೆ. ತುಂಬ ಜನ ಕನ್ನಡದವರು ನಾನು ನೋಡಿದ್ದೀನಿ. ಸೊ ತುಂಬ ಜನ ಕನ್ನಡದವರೆಲ್ಲ ಅದು ತಪ್ಪು ಅಂತ ಹೇಳ್ತಾಯಿಲ್ಲ, ಎಲ್ಲ ಕೆಲಸನೂ ಕೆಲಸನೇ. ಸೊ ಎಲ್ಲರೂ ಈಕ್ವಲೇ. ಬಟ್ ಅಪಾರ್ಚುನಿಟೀಸ್ ಇದ್ದು ಕೂಡ ಯಾಕೆ ಆ ಕೆಲಸ ಮಾಡಬೇಕು ಅಂತ ಅಷ್ಟೇ. ಫಾರ್ ಎಕ್ಸಾಂಪಲ್ ನಾನು ನೋಡ್ದಂಗೆ ತುಂಬ ಜನ ಯೂತ್ಸು ಎಲ್ಲ ರ್ಯಾಪಿಡೋ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಝೊಮೊಟೊ ಆಗಿರ್ಬೋದು, ಆ್ಯಂಡ್ ತುಂಬ ಜನ ಓಲಾ, ಊಬರ್ಸ್ ಇವೆಲ್ಲ ಡ್ರೈವ್ ಮಾಡ್ತಾಯಿದ್ದಾರೆ. ಅದೆಲ್ಲ ತಪ್ಪಲ್ಲ. ಸೊ ಅದು ಕೂಡ ಮಾಡ್ಬೋದು, ಇಟ್ಸ್ ಎ ವೆರಿ ಗುಡ್ ಬಿಸ್ನೆಸ್. ಬಟ್ ನಾನು ಹೇಳ್ತಾ ಇರೋದೇನು ಅಂದರೆ, ಸೊ ಅದಕ್ಕಿಂತ ಒಳ್ಳೆಯ ಆಪರ್ಚುನಿಟೀಸ್ ನಿಮಗೆ SAP FICOದಲ್ಲಿದೆ. SAPಲಿ ನಿಮಗೆ ತುಂಬ ಒಳ್ಳೆಯ ಅಪಾರ್ಚುನಿಟೀಸ್ ಇದ್ದಾಗ ಸೊ ನೀವು ಯಾಕೆ ಆ ಕೆಲಸ ಮಾಡಬೇಕು? ಆ್ಯಂಡ್ ಮೋರ್ ಓವರ್ ನಿಮಗೆ ಆ ಕೆಲಸ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಆ ಕೆಲಸ ನೀವೇ ಯಾಕೆ ಮಾಡಬೇಕು? ಆ ಕೆಲಸ ಯಾರು ಬೇಕಿದ್ರೂ ಮಾಡ್ಬೋದು. ನಾರ್ತಿಂದ ಬಂದುಬಿಟ್ಟು ಬೆಂಗಳೂರಲ್ಲಿ ಕ್ಯಾಬ್ ಓಡಿಸ್ಬೋದು, ನಾರ್ತಿಂದ ಬಂದುಬಿಟ್ಟು ರ್ಯಾಪಿಡೋ ಓಡಿಸ್ಬೋದು, ಆ್ಯಂಡ್ ತಮಿಳ್ನಾಡು, ಆಂಧ್ರದಿಂದ ಬಂದುಬಿಟ್ಟು ರ್ಯಾಪಿಡೋ ಆ್ಯಂಡ್ ಸ್ವಿಗ್ಗಿ, ಝೊಮೊಟೊ
ಎಲ್ಲರೂ ಮಾಡ್ಬೋದಲ್ವಾ, ಅವ್ರು ಯಾಕೆ ಮಾಡ್ತಾ ಇಲ್ಲ? ಸೊ ಅವ್ರು ಯಾಕೆ ಐ ಟಿ ಸೆಕ್ಟರಲ್ಲಿ ಮಾತ್ರ ಜಾಬ್ ತೊಗೊಳ್ತಾ ಇದ್ದಾರೆ? ಸೊ ಇದೆಲ್ಲರ ಬಗ್ಗೆನೂ ನೀವು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದು ನಿಮ್ಮ ಕರಿಯರ್ನ ಗ್ರೋತ್ ಮಾಡ್ಕೋಬೇಕು ಅನ್ನೋ ನಿಮ್ಮ ಮೈಂಡ್ಸೆಟ್ಟಲ್ಲಿದ್ದರೆ ಮಾತ್ರನೇ ಸೊ ನನಗೆ ಪಿಂಗ್ ಮಾಡಿ ಡೆಮೋಸ್ಟ್ರೇಷನ್ಸ್ಗೆ ಜಾಯ್ನ್ ಆಗಿರಿ, ಕಲೀರಿ ಚೆನ್ನಾಗಿ. SAP FICO ನಾವು ಕನ್ನಡದಲ್ಲೇ ಹೇಳ್ಕೊಡ್ತಾ ಇದ್ದೀವಿ. ಕಲ್ತ್ಬಿಟ್ಟು ನಿಮ್ಮ ಕರಿಯರ್ನ ಗ್ರೋ ಮಾಡ್ಕೊಳ್ಳಿ. ಸೊ ನಾವು ನಿಮಗಿರೋದೇ ಇಲ್ಲಿ ಹೆಲ್ಪ್ ಮಾಡೋದಕ್ಕೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಆಲ್. ಟೇಕ್ ಕೇರ್, ಬಾಯ್.